ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಮಃ ತ್ರಿಪುರಸುಂದರಿ. ನಾಡಿನ ಶ್ರೇಷ್ಠ ರಾಜಕಾರಣಿ, ಧೀಮಂತ ರೈತ ನಾಯಕ, ಪದದಲಿತರ ಸೇವೆಯನ್ನು ಬಹುವಾಗಿ ತನ್ನ ಜೀವಿತದುದ್ದಕ್ಕೂ ಮಾಡಿದ ನಮ್ಮೆಲ್ಲರ ಪ್ರೀತಿಯ BS ಯಡಿಯೂರಪ್ಪನವರ ಅಭಿಮಾನೋತ್ಸವದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ವೇದಿಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಎಲ್ಲ ಯತಿಶ್ರೇಷ್ಠರನ್ನು ಕೂಡ ಸ್ಮರಿಸ್ತಾ, ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದ ಯಡಿಯೂರಪ್ಪನವರನ್ನು, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮಾನ್ಯತೆಯನ್ನು ತಂದುಕೊಟ್ಟಂಥ ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಸಂರಕ್ಷಣೆಯನ್ನು ಜತನವಾಗಿ ಮಾಡ್ತಾ ಇರ್ತಕ್ಕಂಥ ಅಮಿತ್ ಶಾಜಿಯವರನ್ನು ಕೂಡ ನೆನಪು ಮಾಡಿಕೊಳ್ತಾ, ವೇದಿಕೆಯಲ್ಲಿ ಆಸೆಯಿಂದ ಆಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಮಹಾಶಯರೇ, ಮಾಧ್ಯಮ ವೃಂದದವರೇ, ಇದೊಂದು ಬಹು ವಿಶೇಷವಾದ ಘನತೆವೆತ್ತ ಒಂದು ಕಾರ್ಯಕ್ರಮ. ಇದು ಕೇವಲ BS ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಬದುಕಿನ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಯಾವ ಮೌಲ್ಯಗಳನ್ನು ತನ್ನ ಬದುಕಿನಲ್ಲಿ ರೂಢಿಸಿಕೊಂಡು ಮೌಲ್ಯಯುತವಾದ ಬದುಕನ್ನು ನಡೆಸ್ತಾ ಅಂತಹದೊಂದು ಶಕ್ತಿಯನ್ನು ಗಳಿಸಿ ಸಮಾಜ ಸೇವೆಯನ್ನು ಮಾಡಿದರೋ ಅಂತೆಲ್ಲ ಮೌಲ್ಯಗಳನ್ನು ನಾವು ಸ್ಮರಿಸ್ತಕ್ಕಂಥ, ಆರಾಧಿಸ್ತಕ್ಕಂಥ ಅಭಿಮಾನದ ಒಂದು ಉತ್ಸವ. ರಘುವಂಶದ ಕವಿ ಒಂದು ಮಾತನ್ನ ಹೇಳ್ತಾನೆ, ಯಾರು ತ್ಯಾಗಾಯ ಸಮೃತಾರ್ಥಾನಾಂ ಯಶಸೇ ವಿಜಗೀಷೂಣಾಂ ಸತ್ಯಾಯ ಮಿತಭಾಷಣೆ ಯೋಗೇನಾಂತೆ ತನುತ್ಯಜಾಂ. ಕಾಳಿದಾಸನ ಈ ಮಾತಿಗೆ ಅನುಗುಣವಾಗಿ ನಾಡಿನ ಆರ್ಥಿಕ ಸಮೃದ್ಧಿಯನ್ನು ವೃದ್ಧಿಸಿ ನಾಡಿನ ಜನಗಳ ಸೇವೆಯನ್ನು ಮಾಡಿದಂತಹವರು, ಆಡುವ ಮಾತುಗಳನ್ನು ಬಹಳಷ್ಟು ಮಿತವಾಗಿ ಬಳಸಿ ಜನಸೇವೆಯನ್ನು ಮಾಡಿದಂತಹವರು ಯಡಿಯೂರಪ್ಪನವರು. ಜಗದ ಜನಗಳ ನೋವನ್ನು, ದೀನದಲಿತರ ನೋವನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ಮಾಡಿದಂತಹವರು. ಅಂತಹ ಯಡಿಯೂರಪ್ಪನವ್ರನ್ನ ಸ್ಮರಿಸ್ತಕ್ಕಂಥ ಈ ಅಭಿಮಾನೋತ್ಸವದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದುಕೊಟ್ಟಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ, ಕೋವಿಡ್-19 ಸಂದರ್ಭದಲ್ಲಿ ಮಾಡಿದಂಥ ಸೇವೆ ಬಹು ಅನನ್ಯವಾಗಿರ್ತಕ್ಕಂಥದ್ದು. ನೊಂದ ರೈತರಿಗೆ ಸದಾ ಧ್ವನಿಯಾಗಿರ್ತಕ್ಕಂತಹವರು, ಆಧುನಿಕವಾಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಹರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಮಕ್ಕಳು ನರಳಬಾರದು ಅನ್ನೋ ಕಾರಣಕ್ಕೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ವಿಶೇಷವಾದ ವೈಜ್ಞಾನಿಕ ಅನುದಾನವನ್ನು ಕೊಟ್ಟು ವಿಜ್ಞಾನದ ಮೂಲ ವಿಜ್ಞಾನವನ್ನು ಪರಿಪಾಲಿಸಿದಂತಹವರು, ಪೋಷಿಸಿದಂತಹವರು. ಅಂತಹ ಯಡಿಯೂರಪ್ಪನವರನ್ನು ಸ್ಮರಿಸ್ಕೊಳ್ತಕ್ಕಂಥ ಜನಸಾಗರದ ಮಧ್ಯದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದಿದೆ. ಇದೇ ಸಂದರ್ಭದಲ್ಲಿ ನಾಡಿನ ಸಮಸ್ತ ಯತಿಶ್ರೇಷ್ಠರು ಆಗಮಿಸಿ ಅವರಿಗೆ ಆಶೀರ್ವದಿಸ್ತಾ ಇರತಕ್ಕಂತಹದ್ದು ಅವರ ಇಷ್ಟು ವರ್ಷದ ಬದುಕಿಗೆ ಒಂದು ಘನತೆಯನ್ನು, ಮಾನ್ಯತೆಯನ್ನು ತಂದುಕೊಂಡದ್ದಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ನಾಡಿನ ದೇಶದ ಗೃಹ ಮಂತ್ರಿಗಳು ಕೂಡ ಬರ್ತಾ ಇರತಕ್ಕಂಥದ್ದನ್ನು ಈಗಾಗಲೇ ಹೇಳಿದಾಗೆ, ಈ ಕಾರ್ಯಕ್ರಮ ಕೇವಲ ನಮ್ಮ ಕರ್ನಾಟಕಕ್ಕಲ್ಲ, ರಾಷ್ಟ್ರದ ಮತ್ತು ವಿಶ್ವದ ಮಾನ್ಯತೆಯನ್ನು ತಂದುಕೊಟ್ಟಿದೆ. ಅಂತಹ ಯಡಿಯೂರಪ್ಪನವರಿಗೆ ನೂರ್ಕಾಲ ಬದುಕಿ ಅವರು ಮತ್ತಷ್ಟು ಸಮಾಜದ ಸೇವೆಯನ್ನು ನಾಡಿಗೆ ನೀಡುವಂತಾಗಲಿ ಅಂತ ಹೇಳಿ ಮತ್ತೊಮ್ಮೆ ಹರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಸ್ವಾಮೀಜಿ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಇನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠ ಚಿತ್ರದುರ್ಗ ಅವರಿಂದ ಆಶೀರ್ವಚನ. ಬಸವಾದಿ ಶರಣರನ್ನ, ಶಿವಯೋಗಿ ಸಿದ್ದರಾಮೇಶ್ವರನ್ನ ಸ್ಮರಿಸಿಕೊಳ್ಳುತ್ತಾ
ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳ ಅಡೆದಾವರೊಳಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭದಲ್ಲಿ ಕೇಂದ್ರ ಬಿಂದುಗಳಾಗಿರುವಂತಹ ಯಡಿಯೂರಪ್ಪನವರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಸೇರಿರುವಂತಹ ಯಡಿಯೂರಪ್ಪನವರ ಅಭಿಮಾನಿಗಳಲ್ಲಿ ಶರಣಾರ್ಥಿಗಳು. ಒಂದು ನಾಡುಡಿ ಇದ್ದತ್ರೆ ಮಾತ್ರವೇ ಇರುವೆ ಬಂದು ಸೇರೋದು ಅಂತೇಳಿ, ಅರ್ಥಾತ್ ಅಧಿಕಾರ ಇದ್ದತ್ರ ಮಾತ್ರ ಜನ ಸೇರ್ತಾರೆ ಎನ್ನುವಂತಹ ಮಾತಿದೆ. ಅದಕ್ಕೆ ಅಪವಾದ ಎನ್ನುವ ಹಾಗೆ ಇವತ್ತು ಯಡಿಯೂರಪ್ಪನವರು ಯಾವುದೇ ರೀತಿಯ ಅಧಿಕಾರದಲ್ಲಿಲ್ಲ, ಆದರೆ ಅಭಿಮಾನಗಳ ಹೃದಯದಲ್ಲಿ ನಿಜವಾದ ಅಧಿಕಾರಿ ಅಂತಂದ್ರೆ ಅವರೇ ಎನ್ನುವಂಥದ್ದು ಈ ಅಭಿಮಾನೋತ್ಸವ ತೋರಿಸಿದೆ ಎನ್ನುವಂತಹದ್ದು. ಬಹಳ ಆಶ್ಚರ್ಯ ಅಂತಂದ್ರೆ ಯಡಿಯೂರಪ್ಪನವರ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಸ್ವಾಮೀಜಿಗಳು ಸೇರಿರೋದು ಆಶ್ಚರ್ಯ ಏನಲ್ಲ. ಆದರೆ ಯಡಿಯೂರಪ್ಪನವರ ಕೈಯಲ್ಲಿ ಅಧಿಕಾರ ಇಲ್ಲದಿದ್ರು ಕೂಡ ಯಡಿಯೂರಪ್ಪರ ಹೆಸರಿನ ಜೊತೆಗೆ ನಾವಿದೀ ಎನ್ನುವಂತಹ ಸಂದೇಶ ಸೇರ್ಲಿಕ್ಕೆ ಜನ ಬಂದಿರಲ್ಲ, ಇದು ನಿಜವಾದ ಆಶ್ಚರ್ಯ ಎನ್ನುವಂತಹದ್ದು. ಯೋಗ ಅವಾಗವಾಗ ಬರುತ್ತೆ ಹೋಗುತ್ತೆ, ಯೋಗ್ಯತೆ ಮಾತ್ರ ಸದಾ ಕಾಲ ಇರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಅಭಿಮಾನೋತ್ಸವವೇ ಒಂದು ದೊಡ್ಡ ಉದಾಹರಣೆ ಎನ್ನುವಂತಹದ್ದು. ಅವರು ಜನಗಳ ಜೊತೆಯಲ್ಲಿ ಜನಗಳ ಪರವಾಗಿ ಏನೂ ಇಲ್ಲದಿದ್ದಾಗ ಅವರು ಜನಗಳ ಪರವಾಗಿದ್ರು, ಎಲ್ಲ ಇದ್ದಾಗಲೂ ಜನಗಳ ಪರವಾಗಿ ಆಲೋಚನೆನ ಮಾಡ್ತಾ ಇದ್ರು. ಇವತ್ತು ಮತ್ತೆ ಜನಗಳ ಪರವಾಗಿ ಆಲೋಚನೆ ಮಾಡುವಂತ ಸಮಯ ಬಂದಿದೆ ಅಂತೇಳಿ ಇವತ್ತು ಅವರ ಅಭಿಮಾನಿಗಳು ಮಾಡ್ತಿರುವಂತಹ ಅಭಿಮಾನೋತ್ಸವದಲ್ಲಿ ಯಡಿಯೂರಪ್ಪನವರ ಯೋಗ್ಯತೆ ಎಷ್ಟು ಈ ರಾಜ್ಯಕ್ಕೆ ಇದೆ ಎನ್ನುವಂತಹದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಂಗಾಗಿದೆ ಎನ್ನುವಂತಹದ್ದು. ಯಡಿಯೂರಪ್ಪನವರು ಕೇವಲ ಒಂದು ಜಾತಿಯ ನಾಯಕರಾಗಿ, ಒಂದು ಪ್ರದೇಶದ ನಾಯಕರಾಗಿ, ಒಂದು ಸೀಮೆಯ ನಾಯಕರಾಗಿ ಅವರು ಬೆಳೆದು ಬಂದಿಲ್ಲ. ಅವರಷ್ಟಕ್ಕೆ ಬೆಳೆದಿದ್ರೆ ಈ ವೇದಿಕೆಯಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇರಲಿಲ್ಲ. ಅವರೊಬ್ಬ ಅಪ್ಪಟ ಕನ್ನಡ ನಾಡಿನ ನಾಯಕ, ಜಾತ್ಯತೀತ ನಾಯಕ, ರೈತ ನಾಯಕ ಆಗಿ ತೋರಿಸಿದ್ದಕ್ಕೋಸ್ಕರನೇ ಇವತ್ತು ಎಲ್ಲ ಜಾತಿ ಮತ ಪಂಥ ಧರ್ಮಗಳನ್ನ ಮೀರಿ ಇಲ್ಲಿ ಸೇರಿರುವಂತಹದ್ದು. ಹೊಸ ಹೊಸ ವ್ಯವಸ್ಥೆಯನ್ನು ಈ ಜಗತ್ತಿಗೆ ನಾಡಿಗೆ ತೋರಿಸಿದಂಥವ್ರು ಅವರು. ಪೂಜ್ಯ ಜಗತ್ತುಗಳು ಹೇಳಿದ ಹಾಗೆ ಅವರು ಯಾವತ್ತು ರಾಜ್ಯಕ್ಕೆ ಆಳ್ವಿಕೆ ಮಾಡಲಿಕ್ಕೆ ಬರ್ತಾ ಇದ್ರು ಅವಾಗೆಲ್ಲ ಸಂಕಷ್ಟಗಳೇ ಇರ್ತಾ ಇದ್ವು. ಯಾರು ಸಂಕಷ್ಟಗಳನ್ನ ಮೆಟ್ಟಿ ನಿಂತು ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತಾರಲ್ಲ ಅಂತವರನ್ನ ಜನ ಸಂತನ ರೂಪದಲ್ಲಿ ಆರಾಧಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ವೇದಿಕೆನೂ ಕೂಡ ಒಂದು ಸಾಕ್ಷಿ ಆಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಅನೇಕ ಸಮುದಾಯಗಳು, ಕುಂಬಾರ ಸಮುದಾಯ, ಮೇದಾರ ಸಮುದಾಯ, ಮಡಿವಾಳ ಸಮುದಾಯ, ಅಡಪಾದ ಸಮುದಾಯ, ಈ ಸಮುದಾಯಗಳಿಗೆ ಜನಪ್ರತಿನಿಧಿಗಳೇ ಇಲ್ಲ. ಯಾವ ಸಮುದಾಯಕ್ಕೆ ಜನಪ್ರತಿನಿಧಿಗಳು ಇರಲಿಲ್ವೋ, ಯಾವ ಸಮುದಾಯಕ್ಕೆ ಧ್ವನಿ ಇರಲಿಲ್ವೋ ಆ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿಯಾಗಿ ನಿಂತವರು ಯಾರಪ್ಪ ಅಂದ್ರೆ ಯಡಿಯೂರಪ್ಪನವರು. ಇವತ್ತು ಹೊಸ ಹೊಸ ಮಠ ಪೀಠಗಳಿಗೆ, ಜಗದ್ಗುರು ಪೀಠಗಳಿಗೆ ಎಲ್ಲವೂ ಇದೆ. ಏನೂ ಇಲ್ಲದೆ ಇದ್ದಾಗ ನಿಂತಂತವ್ರು ಯಾರು, ಬೆನ್ನೆಲುಬಾಗಿ ನಿಂತಂತವ್ರು ಯಾರಪ್ಪ ಅಂದ್ರೆ ಅದು BS ಯಡಿಯೂರಪ್ಪನವರು ಅಂತೇಳಿ. ಅದಕ್ಕೆ ಯಡಿಯೂರಪ್ಪನವರು ಎಲ್ಲ ಸ್ವಾಮಿಗಳು ಹೇಗೆ ಕಾಣ್ತಾರ ಅಂತಂತಂದ್ರೆ ಅವರ ಮಠದ ಕಾಸಾ ಮಗದ ರೂಪದಲ್ಲಿ ಯಡಿಯೂರಪ್ಪನ ಕಾಣ್ತಾರೆ. ಆ ದೃಷ್ಟಿಯಲ್ಲೇ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವ 50ನೇ ವರ್ಷದ ಜನಸೇವೆ ಅಭಿಮಾನೋತ್ಸವ ನಡೀತಿದೆ. ಇದು ಶತಮಾನೋತ್ಸವ ಆಗಬೇಕು. ಈ ಶತಮಾನೋತ್ಸವದಲ್ಲಿ ನಾವು ನೀವುಗಳು ಅನೇಕ ಕ್ರಾಂತಿಗಳಿಗೆ ಸಾಕ್ಷಿ ಆಗ್ಬೇಕಾಗತ್ತೆ.
ಅಂತ ಸಾಕ್ಷಿ ನಾವು ನೀವೆಲ್ಲ ಆಗೋಣ ಅಂತ ನಮ್ಮ ಮಾತನ್ನು ತಿಳಿಸ್ತಾ ಸಮಾರಂಭಕ್ಕೆ ಅವರಿಗೆ ಭಗವಂತ ಎಲ್ಲ ರೀತಿಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಎತ್ತರಕ್ಕೆ ಬೆಳೆಸಲಿ, ಇನ್ನೂ ಎತ್ತರಕ್ಕೆ ಬೆಳೆಸಲಿ, ತನ್ನ ಮೂಲಕ ಕನ್ನಡ ನಾಡಿಗೆ ಕೊಡುಗೆಯನ್ನು ಹೆಚ್ಚಾಗಿ ನೀಡಲಿ ಅಂತ ಮಾತನ್ನು ಹಾರೈಸ್ತಾ ಎರಡು ಮಾತು ವಿರಾಮ ಇಡ್ತೇವೆ. ಶರಣಾರ್ಥಿಗಳು. ಗುರುಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ಈಗ ತಾನೇ ನಮ್ಮ ಪಂಚಪೀಠಗಳಲ್ಲಿ ಅತ್ಯಂತ ಪುರಾತನವಾದಂತ ಸದ್ಧರ್ಮ ಸಿಂಹಾಸನವನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.